ಹಿಂದೂಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆಯಾ ಅನ್ನೋ ಪ್ರಶ್ನೆ ಇದೆ ಸರ್. ಯಾಕಂದರೆ ಪ್ರತಿಯೊಂದು ಹಂತದಲ್ಲಿ ಪ್ರಚೋದನಕಾರಿ ಭಾಷಣ ಮಾಡ್ತಾರೆ ಅಂತ ನೋಟಿಸ್ಗಳು ಕೊಡೋದು, ಬೆದರಿಕೆ ಹಾಕೋದು, ಈ ಥರ ಒಂದು ಪ್ರಕ್ರಿಯೆ. ಒಂದು ನಾನು ಹೇಳ್ತೀನಿ, ಈಗ ಮಂಗಳೂರಿನಲ್ಲಿ ಆದಂಥ ಘಟನೆ ಎರಡೂ ಕಡೆಯಿಂದ ಅಲ್ಲಿ ಇಲ್ಲಿ ಕೆಲವರು ಪ್ರಚೋದನೆ ಮಾಡ್ತಾರೆ. ನೀವು ವೈಯಕ್ತಿಕವಾಗಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ರಿ, ಆದರೆ ಇಡೀ ಹಿಂದೂ ಸಮಾಜವನ್ನೇ ಟಾರ್ಗೆಟ್ ಮಾಡುವಂಥದ್ದು ಬೇಡ. ಎಲ್ಲ ಹಿಂದೂ ಸಮಾಜದವ್ರು ಹೀಗೆ ಎಲ್ಲರೂ ಎಮೋಷನಲ್ ಭಾಷಣ ಮಾಡ್ತಾರೆ ಅನ್ನುವಂಥದ್ದಲ್ಲ. ಇಲ್ಲಿ ಮಂಗಳೂರಿನಲ್ಲಿ ರಾತ್ರಿ ಹೊತ್ತು ಎಬಿಸಿ ಹಿಂದೂಗಳ ಪ್ರಮುಖರು ಯಾರಿದ್ದಾರೆ ಅವ್ರ ಮನೆಗೆ ಹೋಗಿ ಟಾರ್ಗೆಟ್ ಇಟ್ಟು ಅವ್ರಿಗೆ ಹ್ಯಾರಾಸ್ಮೆಂಟ್ ಮಾಡುವಂಥದ್ದು ಇದಂತೂ ಇದು ಬೇಕಾಗಿದ್ದಿಲ್ಲ. ಮತ್ತು ಈಗೇನಾದ ಕೋಮು ಇದಕ್ಕೆ ಕೋಮು ತಡೆಗೆ ಒಂದು ಪಡೆ ಅಂತ ತಯಾರು ಮಾಡಿದ್ವಿ. ನೀವು ಯಾವ ಪಡೆಯನ್ನು ಮಾಡಿರಿ, ಯಾವ್ದು ಮಾಡಿರಿ, ಲಾ ಆ್ಯಂಡ್ ಆರ್ಡರ್ ಸರಿಯಾಗಿ ನೀವು ಮೇಂಟೈನ್ ಮಾಡಿದರೆ ಯಾವ ವಿಶೇಷವಾದಂಥ ಪಡೆಗಳು ಬೇಕಾಗೇ ಇಲ್ಲ. ನೀವು ಫೇಲ್ಯೂರ್ ಆಗಿದ್ರಿ, ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ ಕಾಂಗ್ರೆಸ್ ಸರ್ಕಾರ. ನಿಮ್ಮಲ್ಲೇ ಒಗ್ಗಟ್ಟಿಲ್ಲ, ನಿಮ್ಮಲ್ಲೇ ಡಿವೈಡೆಡ್ ಹೌಸ್ ಇದೆ. CM DCM ನಡುವೆ ಪ್ರಾಕ್ಸಿ ವಾರ್ ಇವತ್ತು ನಡೀತಾ ಇದೆ. ಆ ಕಡೆ ಒಂದು ಶಾಸಕರು, ಈ ಕಡೆ ಒಂದು ಶಾಸಕರು. ನಿಮ್ಮ ಆಡಳಿತದಲ್ಲಿ ಬಿಗಿ ಇಲ್ಲ. ಈ ನೋಡಿ ಇಲ್ಲಿ ಬೆಳಗಾವದಲ್ಲಿ ಅವ್ರು ನೀವು ಟ್ರಾನ್ಸ್ಫರ್ ಮಾಡಿದಂತೆ ಅಲ್ಲಿ ಒಳಗೆ ಸ್ಟಾರ್ಟ್ ಆಗಿದೆ ಜಗಳ. ಮತ್ತು ಕೆಲವು ಆಫೀಸನ್ನು ಟ್ರಾನ್ಸ್ಫರ್ ಮಾಡಿದಂತೆ ಫೈಟ್ ನಡೆದ ಮಂತ್ರಿಗಳಲ್ಲಿ. ಇಲ್ಲೇ ಕಮಿಷನ್ ಇಲ್ಲ 6 ತಿಂಗಳಾಗಿತ್ತು. SDMC ಕಮಿಷನ್ ಯಾರು ಟ್ರಾನ್ಸ್ಫರ್ ಮಾಡಿದ್ರು? ಮತ್ತು ಇಲ್ಲಿ ಆ್ಯಕ್ಚುಲಿ ದೊಡ್ಡದ ಬೆಂಗಳೂರು ನಂತರ ಬಿಗರ್ ಸಿಟಿ ಬೆಂಗಳೂರು ನಂತರ. ಬೆಂಗಳೂರಲ್ಲಿ 4, 5, 6 ಮಂದಿ IAS ಆಫೀಸರ್ಸ್ ಅದರ ಕಾರ್ಪೊರೇಷನ್ದಲ್ಲಿ ಡೈರೆಕ್ಟ್ IAS. ಇಲ್ಲಿ ಡೈರೆಕ್ಟ್ IAS ಇದ್ದಂಥವ್ರು ಕರ್ಕೊಂಬರ್ರಿ ಅಂತಂದರೆ ಹಿಂದೆ ಗೋಪಾಲಕೃಷ್ಣ ಬಿಟ್ಟರೆ ಮತ್ತು ಯಾರೋ IAS ಆಫೀಸರ್ ಬರಲೇ ಇಲ್ಲ. ಈಗ ಇದ್ರಾಗ ಯಾರೋ ರುದ್ರಪ್ಪ ಯಾರೋ ಬಂದಿದ್ದರು ಸೀನಿಯರ್ KS ಆಫೀಸರು. ಅವರು 6 ತಿಂಗಳು ಇನ್ನೂ ಆಗಿಲ್ಲ, ಆಗಲೇ ಅವನು ಹೊರಗೆ ಕಳಿಸ್ತೀರಿ. ನಾಳೆ ಇನ್ನು ಬಂದವರು ಹೊಸದಾಗಿ ಬಂದವರು ಆ ಅಡ್ಮಿನಿಸ್ಟ್ರೇಷನ್ ತಿಳ್ಕೊಳಕ್ಕೆ 3-4 ತಿಂಗಳು ಬೇಕು. ಈಗ ಎಲ್ಲ ಕಡೆಗೆ ಪಾಟೋಲ್ಸ್ ಬಿದ್ದು ಎಲ್ಲ ಹಾಳಾಗಿ ಹೊಂಟಿದ್ರು ರಸ್ತೆ. ಪಾಟೋಲ್ಸ್ ತುಂಬಕ್ಕೂ ರೊಕ್ಕಿಲ್ಲ. ಆ ಪರಿಸ್ಥಿತಿ ಇವತ್ತು ರಾಜ್ಯ ಸರ್ಕಾರ ನಿರ್ಮಾಣ ಆಗಿದೆ. ಇಡೀ ರಾಜ್ಯದಲ್ಲಿ ಹಂಗೆ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹೊಸ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ಇಲ್ಲಿಲ್ಲ, ಸ್ಯಾಂಕ್ಷನ್ ಇಲ್ಲ. ಹಿಂದೆ BJP ಸರ್ಕಾರದಲ್ಲಿ ಆದಂಥ ಸ್ಯಾಂಕ್ಷನ್ ಆಗಿದ್ದ ಕೆಲಸ ಇವತ್ತು ನಡೆದಾವೆ. ಹೊಸದಾಗಿ ಏನು ಮಾಡಿರಿ ಹೇಳ್ರಿ ನೀವು? ಯಾವ್ದು ಘೋಷಣೆ ಮಾಡಿರಿ? ಮೊನ್ನೆ ಕಲ್ಯಾಣ ಕರ್ನಾಟಕ ಹೋಗಿ ಅಲ್ಲಿ ಏನು ಹೈದರಾಬಾದ್ ಕರ್ನಾಟಕದ್ದು ಕಲ್ಯಾಣ ಕರ್ನಾಟಕದ್ದು ಅಭಿವೃದ್ಧಿ ಮಂಡಳಿ ಐತಲ್ಲ, ಅದಕ್ಕೆ ಬಜೆಟ್ನಲ್ಲಿ ರೊಕ್ಕ ಕೊಟ್ಟಿದ್ದನ್ನ ನೀವು ಅನೌನ್ಸ್ ಮಾಡಿ ಹೋಗಿರಿ. ಮತ್ತು ಹೊಸದಾಗಿ 1000 ಕೋಟಿ ಕೊಟ್ಟಿವಿ, 3000 ಕೋಟಿ ಕೊಟ್ಟಿವಿ, 4000 ಕೋಟಿ ಅಂತೀರಿ. ಇಲ್ಲ, ಒಂದು ಪೈಸಾನೂ ಇಲ್ಲ. ಬೋಗಸ್ ಅನೌನ್ಸ್ಮೆಂಟು. ಜನ ರೋಚಿಗಿದ್ದಾರೆ ಮತ್ತು ಕಾಂಗ್ರೆಸ್ಸಿನ ಶಾಸಕರು ರೋಚಿಗಿದ್ದಾರೆ ಈ ಸರ್ಕಾರ ವಿರುದ್ಧ. ಹೀಗಾಗಿ ಈ ಇನ್ಫೈಟಿಂಗ್ ಏನಿದಲ್ಲ ಅದರಿಂದ ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಕೊಲ್ಯಾಪ್ಸ್ ಆಗಿದೆ. ಮನೆ ಕಾಲು ತೊಳೆದು ಪ್ರಕರಣ ನೋಡಿದ್ವಿ ಬೆಂಗಳೂರದ್ದು. ಅದಕ್ಕೂ ಏನಾದ್ರು ಸಬು ಹೇಳಿ ಅವ್ರ ಮೇಲೆ ಇವರು ನಿಮ್ಮ ಮೇಲೆ ಹಾಕಿ ಬೇರೆಯವ್ರ ಮೇಲೆ ಹಾಕಿ ಅದನ್ನು ಯಾರು ನಿಮ್ಮದು CM DCM ಫೇಲ್ಯೂರ್ ಇದ್ದದನ್ನು ಅಧಿಕಾರಿಗಳ ಮೇಲೆ ಶಿಫ್ಟ್ ಮಾಡುವಂಥ ಕೆಲಸ ಮಾಡ್ತಿದ್ವಿ. ಎಲ್ಲಿ ನಿಮ್ಮ ಸರ್ಕಾರ ಎಲ್ಲಿದಂಥ ಸರ್ಕಾರದ ಅಸ್ತಿತ್ವದ ಪ್ರಶ್ನೆನೇ ಇಲ್ಲ. ಪೊಲೀಸ್ ತಲೆದಂಡ ಆಯಿತು. ಹೀಗಾಗಿ ಇವತ್ತು ಸರ್ಕಾರ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ. ಅದಕ್ಕಾಗಿ ಏನೋ ಜನರನ್ನ ಮರೆ ಮಾಚಲಿಕ್ಕೆ, ಜನರನ್ನ ಗಮನ ಬೇರೆ ಕಡೆ ಸಲುವಾಗಿ ಏನೋ ಒಂದು ವಿಶೇಷ ಪಡೆ ಮತ್ತೊಂದು ಇವೆಲ್ಲ ಮಾಡ್ಕೊಂಡು ಹೊರಟಿದ್ದಾರೆ. ಸುಮ್ಮನೆ ಅದಕ್ಕೊಂದು ಅಧಿಕಾರಿಗಳು ಒಂದು ಅಧಿಕಾರ ಕೊಟ್ಟಂಗೆ ಹೊರತು ಮತ್ತೆ ಏನೂ ಆಗೋದಿಲ್ಲ. ನಾವೊಂದು ಹೇಳ್ತೀವಿ.